ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಮೆತ್ತನೆ ಚಪಾತಿ ಮಾಡೋದು ಹೇಗೆ ಅಂತ ನೋಡೋಣ. 3 ದಿನ ಇಟ್ಟರು ಹಾಗೆ ಮೆತ್ತಗಿರಬೇಕು. ತುಂಬ ಮೆತ್ತನೆ ಚಪಾತಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಯಾವೆಲ್ಲ ಪದಾರ್ಥಗಳನ್ನು ಸೇರಿಸಿದ್ರೆ ಚಪಾತಿ ತುಂಬ ಮೆತ್ತಗಿರುತ್ತೆ ಅಂತ ನೋಡೋಣ ಬನ್ನಿ. ಈಗ ಆ ಚಪಾತಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಚಪಾತಿ ಮಾಡೋದಕ್ಕೆ ಅರ್ಧ kg ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಆನಂತರ 2ರಿಂದ 3 ಟೀ ಚಮಚದಷ್ಟು ಹಾಲನ್ನು ಹಾಕೋಬೇಕು. ಆನಂತರ 1 ಟೀ ಚಮಚ ಗಟ್ಟಿ ಮೊಸರನ್ನು ಹಾಕ್ಕೊಂಡಿದ್ದೀನಿ. ಆನಂತರ 1 ಟೀ ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದನ್ನು ಫಸ್ಟ್ ಹಾಗೆ ಕಲಿಸ್ಬೇಕು. ಹಿಟ್ಟಲ್ಲಿ ಸರಿಯಾಗಿ ಮಿಕ್ಸ್ ಆಗಬೇಕು, ಮೊಸರು, ಹಾಲು, ಉಪ್ಪು ಹಾಗೆ ಎಣ್ಣೆ ಎಲ್ಲ. ಆನಂತರ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಒಂದೇ ಸರಿ ಜಾಸ್ತಿ ನೀರನ್ನು ಹಾಕೋಬೇಡಿ. ಯಾವ ಹಿಟ್ಟಾದರೂ ತಗೊಳ್ಳಿ. ನಾನಿಲ್ಲಿ ಮನೆಯಲ್ಲಿ ಗೋಧಿ ತಂದು ಹಿಟ್ಟು ಮಾಡಿಸ್ಕೊಂಬಂದಿರೋ ಅಂಥ ಹಿಟ್ಟನ್ನು ತೊಗೊಂಡಿದ್ದೀನಿ, ಜರಡಿ ಹಿಡ್ಕೊಂಡು. ನೀವು ಪ್ಯಾಕೆಟ್ ಹಿಟ್ಟುಗಳನ್ನು ಕೂಡ ತೊಗೊಂಡ್ರು ಈ ವಿಧಾನದಲ್ಲೇ ಹಿಟ್ಟನ್ನು ಕಲಸಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಮೆತ್ತಗೆ ಕಲಿಸ್ಬೇಕು. ಹಾಗಂತ ತುಂಬ ನೀರು ಹಾಕಿ ಅಳಕ ಮಾಡ್ಕೋಬೇಡಿ. ಆನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಒಂದು ಅರ್ಧ ಗಂಟೆನಾದರೂ ಈ ಹಿಟ್ಟನ್ನು ನೆನೆಯೋದಕ್ಕೆ ಬಿಡಬೇಕು. ಆವಾಗ ನಾವು ಹಾಲು, ಮೊಸರು ಎಲ್ಲ ಹಾಕಿದ್ವಲ್ಲ, ಅದೆಲ್ಲ ಇದ್ರ ಜೊತೆ ಚೆನ್ನಾಗಿ ಸೇರಿಕೊಂಡು ತುಂಬ ಮೆತ್ತಗೆ ಹಿಟ್ಟು ರೆಡಿಯಾಗಿ ಬರುತ್ತೆ. ಆನಂತರ ಇನ್ನೊಂದು ಸರಿ ಚೆನ್ನಾಗಿ ನಾದ್ಕೊಳ್ಳೋಣ. ನಾದ್ಕೊಂಡ್ಮೇಲೆ ನೋಡಿ, ಈ ಥರ ಉಂಡೆಗಳಾಗಿ ಮಾಡಿಕೊಂಡು ಈ ಥರ ಮೊದಲಿಗೆ ಸ್ವಲ್ಪ ಉದ್ದಕ್ಕೆ ಲಟ್ಟಿಸ್ಕೊಳ್ಳಿ. ಆನಂತರ ಮಧ್ಯದಲ್ಲಿ ಈ ಥರ 2 ಭಾಗ ಮಾಡಿ ಈ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೋಬೋದು. ಎಣ್ಣೆ ಬೇಡ ಅಂದರೆ ಹಾಗೆ ಕೂಡ ಲಟ್ಟಿಸ್ಬೋದು. ನಾನಿಲ್ಲಿ ಎಣ್ಣೆ ಜಾಸ್ತಿ ಬಳಸೋದು ಬೇಡ ಅಂತ ಎಣ್ಣೆ ಹಾಕಿಲ್ಲ. ಆನಂತರ ಇದನ್ನು ತುದಿನಲ್ಲಿ ಲಟ್ಟಿಸ್ತಾ ಬರಬೇಕು. ಜಾಸ್ತಿ ತುದಿನಲ್ಲಿ ಭಾರ ಬಿಟ್ಕೊತ ಲಟ್ಟಿಸ್ತಾ ಬರಬೇಕು. ಮಧ್ಯದಲ್ಲಿ ಜಾಸ್ತಿ ಭಾರ ಬಿಡಬಾರ್ದು, ಆವಾಗ ಚಪಾತಿ ಉಬ್ಬೋದು. ಮಧ್ಯದಲ್ಲಿ ನಾವು ಲಟ್ಟಿಸಿದರೆ ಮಧ್ಯ ತೆಳ್ಳಗಾಗಿಬಿಡುತ್ತೆ, ಸುತ್ತ ಎಲ್ಲ ದಪ್ಪ ಆಗಿಬಿಡುತ್ತೆ. ಆನಂತರ ನೋಡಿ, ಹಂಚು ಕಾದಿದೆ. ಇವಾಗ ಇದನ್ನು ಹಾಕ್ತಾ ಇದ್ದೀನಿ. ಆನಂತರ ಇದಕ್ಕೆ ಸ್ವಲ್ಪ ಎಣ್ಣೆನ ಸೈಡಲ್ಲಿ ಹಾಕೋಣ, ಆವಾಗ ಚಪಾತಿ ಉಬ್ಬೋದಕ್ಕೆ ಸಹಾಯ ಆಗುತ್ತೆ. ಚಪಾತಿ ಮೇಲೆ ಹಾಕಬಾರ್ದು, ಸೈಡಲ್ಲಿ ಹಾಕ್ಕೋಬೇಕು. ಆನಂತರ ನೋಡಿ, ಇವಾಗ ತಿರುಗಿಸಿ ಹಾಕಿದ್ದೀನಿ. ಫಸ್ಟು ಹಾಕಿದಾಗೇ ಅಲ್ಲಿ ಜಾಸ್ತಿ ಬೇಯಿಸ್ಕೋಬಾರ್ದು, ಸ್ವಲ್ಪ ಬೆಂದರೆ ಸಾಕು. ಆನಂತರ ಈ ಥರ ತಿರುಗಿಸಿ ಹಾಕ್ಕೋಬೇಕು. ಈ ತಿರುಗಿಸಾಕಿದ ಭಾಗನ ಸಂಪೂರ್ಣ ಬೇಯಿಸ್ಕೋಬೇಕು. ಯಾರಿಗೆಲ್ಲ ನೋಡಿ, ಈ ಥರ ಚಪಾತಿನ ಸ್ವಲ್ಪ ಸೈಡಲ್ಲಿ ಎಳ್ಕೊಂಡು ಮಧ್ಯದಲ್ಲಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ತಿರುಗಿಸಿ ಹಾಕಬೇಕು. ಚಪಾತಿ ಎಲ್ಲ ಕಡೆ ಉಪ್ಕೊಂಡು ಬರುತ್ತೆ. ಇವಾಗ ನೋಡಿ, ಒಂದು ಚಪಾತಿ ರೆಡಿ ಆಯಿತು. ಈಗ ಇನ್ನೊಂದು ಚಪಾತಿನೂ ಅದೇ ಥರ ನೋಡಿ, ಮಧ್ಯದಲ್ಲಿ ಈ ಥರ 2 ಭಾಗ ಮಾಡಿಕೊಂಡು ನಾವು ಲಟ್ಟಿಸ್ಕೋತಾ ಬರಬೇಕು. ನಿಮಗೆ ಎಣ್ಣೆ ಬೇಕು ಅಂದರೆ ಮಧ್ಯದಲ್ಲಿ ಎಣ್ಣೆ ಹಾಕ್ಕೊಳ್ಳಿ, ಅದು ಇನ್ನೂ ಮೆತ್ತಗೆ ಬರುತ್ತೆ ಚಪಾತಿ. ಎಣ್ಣೆ ಕಡಿಮೆ ಬಳಸೋರಾದರೆ ಹಾಕೋಕ್ಕೆ ಹೋಗಬೇಡಿ, ಹಾಗೇ ಮಾಡಿ. ನೋಡಿ, ಇವಾಗ ನಾವು ಹಾಕಿದ ತಕ್ಷಣ ಒಂದು 2-3 ಸೆಕೆಂಡಿಗೆ ಇದನ್ನು ತಿರುಗಿಸ್ಕೊಬಿಡಬೇಕು. ಆ ಭಾಗ ಪೂರ್ತಿ ಬೇಯಿಸಿದ್ರೆ ನಾವು ಆವಾಗ ಚಪಾತಿ ಒರಟಾಗುತ್ತೆ. ಒಂದು ಭಾಗ ಪೂರ್ತಿ ಬೇಯಿಸ್ಕೊಂಡು ಆಮೇಲೆ ಇನ್ನೊಂದು ಭಾಗನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒರಟಾಗಿಬಿಡುತ್ತೆ. ಹಾಕಿದ ತಕ್ಷಣ ಒಂದು 3-4 ಸೆಕೆಂಡ್ ಅಷ್ಟೊತ್ತಿಗೆ ನಾವು ಈ ಥರ ತಿರುಗಿಸಿ ಹಾಕ್ಕೋಬೇಕು. ತಿರುಗಿಸಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿದ್ರೆ ನೋಡಿ, ಈ ಥರ ಚಪಾತಿ ಉಪ್ತಾ ಬರುತ್ತೆ. ಇವಾಗ ಇದನ್ನು ಅರ್ಗೆಲ್ಲ ಬೇಯಿಸ್ಕೊಂಡು ಮತ್ತೆ ತಿರುಗಿಸಿ ಹಾಕ್ಕೊಂಡು ಈ ಮೊದಲು ಹಾಕಿದ ಭಾಗನ ಅರ್ಧ ಬೇಯಿಸಿರ್ತೀವಲ್ಲ, ಆ ಭಾಗನ ಪೂರ್ತಿ ಬೇಯಿಸ್ಕೊಂಡ್ರೆ ಚಪಾತಿ ರೆಡಿ ಆಯಿತು. ಇನ್ನೊಂದು ಚಪಾತಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಹಾಕಿದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕಿ ಒಂದು 2-3 ಸೆಕೆಂಡ್ ಬಿಟ್ಬಿಟ್ಟು ತಕ್ಷಣವೇ ತಿರುಗಿಸಿ ಹಾಕೋಬಿಡಬೇಕು. ಈ ಹಾಕಿದ ಭಾಗನ ಪೂರ್ತಿಯಾಗಿ ಬೇಯಿಸ್ಕೋಬೇಕು. ನೋಡಿ, ಇವಾಗ ಚಪಾತಿ ಯಾವ ಥರ ಉಪ್ತಾ ಬಂದಿದೆ. ಆನಂತರ ಇದನ್ನು ಸೈಡಿಗೆ ಮಾಡಿಬಿಟ್ಟು ನೋಡಿ, ಅರಿಗೆಲ್ಲ ಚಪಾತಿ ತುದಿನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ತಿರುಗಿಸಿ ಹಾಕ್ಕೊಂಡ್ರೆ ಚಪಾತಿ, ಮೆತ್ತನೆ ಚಪಾತಿ ರೆಡಿ ಆಯಿತು. ಇದೇ ಥರ ಎಲ್ಲ ಚಪಾತಿನೂ ಹೀಗೆ ಲಟ್ಟಿಸ್ಕೋಬೇಕು. 3 ದಿನ ಆದ್ರೂ ಈ ಚಪಾತಿ ಮೆತ್ತಗೆ ಇರುತ್ತೆ, ಒರಟಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ವಯಸ್ಸಾದವ್ರಿಗೆ, ಮಕ್ಕಳಿಗೆ ಮೆತ್ತಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ, ರುಚಿ ಹೇಗೆ ಬಂತು, ಎಷ್ಟು ಮೆತ್ತಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.